ಎಲ್ಲರಿಗೂ ನಮಸ್ಕಾರ. ಪೂಜಾಳ ಅಡುಗೆ ಮನೆಗೆ ಸ್ವಾಗತ. ಇವತ್ತೇನೆಂದರೆ ಚಾಕ್ಲೇಟ್ಸ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುವಂಥ ಚಾಕ್ಲೇಟ್ಸು. ಇವಾಗ ಹೊರಗಡೆಗೆಲ್ಲ ನಾವು ತೊಗೊಂಬರೋ ಬದಲು ಮನೇಲೆ ಮಕ್ಕಳಿಗೆ ಮಾಡಿಕೊಟ್ರೆ ಅನ್ನೋದಕ್ಕೆ ಒಂದು ಐಡಿಯಾ ಅಷ್ಟೇ. ಇವತ್ತು ಹೇಗಿದ್ರು ಫ್ರೆಂಡ್ಶಿಪ್ ಡೇ ಅಲ್ವಾ, ನಮ್ಮಲ್ಲೆಲ್ಲ ಇವತ್ತು ಎಲ್ಲರೂ ಒಂದು ಚಾಕ್ಲೇಟ್ಸ್ ಮನೇಲಿ ಏನಾದರೂ ಒಂದು ಮಾಡಿರೋದನ್ನ ತೊಗೊಂಡ್ಬರ್ಬೇಕು ಅಂತ ಅಂದ್ಕೊಂಡಿದ್ರು. ಸೊ ಹಾಗಾಗಿ ಎಲ್ಲರಿಗೂ ಒಂದೊಂದು ಗಿಫ್ಟು ದೆನ್ ಚಾಕ್ಲೇಟ್ಸ್ ಎಲ್ಲರೂ ಶೇರಿಂಗು. ಸೊ ಚಾಕ್ಲೇಟ್ಸ್ ನಾನು ಮನೇಲೇ ಮಾಡಿದ್ದೀನಿ. ಮನೇಲಿ ಮಕ್ಳಿಗಾಗುತ್ತೆ, ದೆನ್ ಹೆಂಗೆ ಎಲ್ಲರಿಗೂ ಕೊಡ್ಲಿಕ್ಕೆ ಆಗುತ್ತೆ ಅಂತ ಮಾಡಿದ್ದೀನಿ. ಹೇಗೆ ಮಾಡೋದು ಏನು ಅಂತಂದೇಳಿ ನೋಡ್ಕೊಂಬಂದ್ಬಿಡೋಣ. ಈಗ ನಾನು ಇದಿಷ್ಟು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಅಂದರೆ ಇದೆಲ್ಲ ಹೆಲ್ತಿ ಒಳ್ಳೆ ಅನ್ನೋ ಪರ್ಪಸ್ಸಿಗೆ ನಾನು ಈ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಡ್ರೈ ಫ್ರೂಟ್ಸ್ನ ಇದ್ರಲ್ಲಿ ತೊಗೊಂಡ್ರಾಯ್ತು. ಇದನ್ನು ಕೆಲವರು ಏನು ಮಾಡ್ತಾರೆ, ಡ್ರೈ ರೋಸ್ಟ್ ಮಾಡಿಬಿಟ್ಟು ತರಿಯಾಗಿ ರುಬ್ಕೊಂಬರ್ತಾರೆ. ಕೆಲವರು ಹಾಗೆ ಮಾಡ್ತಾರೆ, ಯಾಕಂದರೆ ಹುರಿಯೋದ್ರಿಂದ ಸ್ವಲ್ಪ ನ್ಯೂಟ್ರಿಷನ್ಸ್ ಎಲ್ಲ ಹೋಗ್ಬಿಡುತ್ತೆ ಅಂತ. ನಾನು ಇದನ್ನು ಹುರಿತಾ ಇಲ್ಲ ಇವತ್ತು, ಹಾಗೆಯೇ ತರಿಯಾಗಿ ರುಬ್ಕೊಂಬರ್ತೀನಿ. ನೋಡ್ತಾ ಇದ್ದೀರಲ್ಲ, ನಾನೀಗ ತರಿಯಾಗಿ ಈ ಥರ ರುಬ್ಕೊಂಬಂದಿದ್ದೀನಿ, ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ನೆಕ್ಸ್ಟ್ ಪ್ರೋಸೆಸ್ ನೋಡೋಣ. ನಾನಿಲ್ಲಿ ಒಂದು ಪ್ಲೇಟಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ. ನಿಮಗೆ ಕಾಣಲಿ ಅನ್ನೋಕ್ಕೋಸ್ಕರ ಮೇಲೆ ಸೆಟ್ ಮಾಡಬೇಕಲ್ವ, ಸೊ 2 in 1 ಆಗುತ್ತೆ ಅಂತ ನಾನು ಇದನ್ನು ತೊಗೊಂಡಿದ್ದೀನಿ. ಸಕ್ಕರೆನ ಕೆರಮೆಲ್ ಮಾಡಬೇಕಾದ್ರೆ ನೋಡಿಕೊಂಡು ಮಾಡಬೇಕಾಗಿ ಬರುತ್ತೆ. ಇದಕ್ಕೆ ಒಂದು ಸ್ವಲ್ಪ ಕೂಡ ನೀರನ್ನು ಯೂಸ್ ಮಾಡಬಾರ್ದು. ತೋರಿಸ್ತೀನಿ ಹೇಗೆ ಅಂತ. ನೆಕ್ಸ್ಟು ನೋಡ್ತಾ ಇದ್ದೀರಲ್ವಾ, ಇವಾಗ ಈ ಥರ ಫುಲ್ ಕರಗಿಸ್ಕೊಂಡಿದ್ದೀನಿ. ಸ್ವಲ್ಪ ಕೂಡ ನೀರು ಹಾಕಬಾರ್ದು. ಇದಕ್ಕೆ ನಾನು ಇವಾಗ ಮಾಡ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ ಪೌಡರ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ನಾನು ಚಾಕ್ಲೇಟ್ಸ್ ತೊಗೊಂಡಿದ್ದೀನಿ. ಚಾಕ್ಲೇಟ್ಸ್ ಏನಂದರೆ ಕಾಂಪೌಂಡ್ ಅಂತ ಹೇಳ್ತಾರೆ ಇದಕ್ಕೆ. ತೋರಿಸ್ತೀನಿ ಯಾವ ಥರ ಇರುತ್ತೆ ಏನು ಅಂತ. ಅದ್ರ ಮೆಥಡ್ ಕೂಡ ಹೇಳ್ತೀನಿ. ಇಷ್ಟಿದ್ರೆ ಸಾಕು, ನೀವೇನು ಚಾಕ್ಲೇಟ್ಸ್ ಬೇಕಾದರೂ ಮಾಡ್ಕೋಬೋದು. ನೋಡೋಣ ಪ್ರೊಸೆಸ್ಸಿಂದ. ಡಬಲ್ ಬೌಲಿಂಗ್ ಅಂತ ಹೇಳ್ತಾರೆ. ಸೊ ಈ ಥರ ಒಂದು ಪಾತ್ರೆಯಲ್ಲಿ ನಾನು ನೀರಿಟ್ಟಿದ್ದೀನಿ. ಅವನಲ್ಲಿ ಕೂಡ ನಾವು ಮಾಡ್ಕೋಬೋದು ಹೀಟ್ನ. ನಾನು ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ. ಒಲೆ ಮೇಲೆ ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಅದ್ರ ಮೇಲೆ ಈ ಥರ ಒಂದು ದೊಡ್ಡ ಪಾತ್ರೆಯಲ್ಲಿ ಇಟ್ಕೋಬೇಕು. ಅಂದರೆ ಕೆಳಗಡೆಗೆ ಅದ್ರದ್ದೇನು ನೀರಿಂದು ಹುಗಿ ಬರುತ್ತಲ್ಲ, ಅದರಲ್ಲಿ ಇದು ಮೆಲ್ಟ್ ಆಗಬೇಕು. ತುಪ್ಪನ ಸೋರಿರೋಂಥ ತಟ್ಟೆಗೆ ಕ್ಯಾರಮೆಲ್ ಮಿಶ್ರಣನ ಹಾಕ್ತಾ ಇದ್ದೀನಿ. ಅದನ್ನ ಸೆಟ್ ಮಾಡಬೇಕು. ಹೇಗೆಂದರೆ ಶೇಂಗಾ ಚಿಕ್ಕಿನ ನಾವು ಹೇಗೆ ಗಟ್ಟಿಯಾಗಿ ಸೆಟ್ ಮಾಡ್ತೀವಲ್ಲ, ಆ ಥರ ಸೆಟ್ ಆದರೆ ಸಾಕು. ನೋಡ್ತಾ ಇದ್ದೀರಲ್ಲ, ಕ್ಯಾರಮೆಲ್ ಎಲ್ಲ ಸೆಟ್ ಆಗಿದೆ. ಒಳ್ಳೆ ಶೇಂಗಾ ಚಿಕ್ಕಿ ಥರ ಚೆನ್ನಾಗಿ ಬಂದಿದೆ. ಇವಾಗ ಅದನ್ನು ಕಲ್ಲಿಂದ ಕುಟ್ಕೊಂಡು ಪುಡಿ ಮಾಡ್ಕೋತೀನಿ, ಲೈಕ್ ತರಿಯಾಗಿ. ನೋಡ್ತಾ ಇದ್ದೀರಲ್ಲ, ಲೈಕ್ ಆ ಥರ. ಇವಾಗ ನನಗೆ ಚಾಕ್ಲೇಟ್ ಮೋಡ್ಗೆ ನಾನು ಮುಂಚೆನೇ ಚಾಕ್ಲೇಟ್ ಮಿಶ್ರಣ ಹಾಕಿ ಸೆಟ್ ಆಗ್ಲಿಕ್ಕೆ ಬಿಟ್ಟಿದ್ದೆ. ಅರ್ಧ ಸೆಟ್ ಆಗಿದೆ. ಇವಾಗ ಅದರ ಮೇಲೆ ಕ್ಯಾರಮೆಲ್ ಮಿಶ್ರಣನ ಹಾಕ್ಬಿಟ್ಟು ನೀಟಾಗಿ ಮತ್ತೆ ಅದು ಸೆಟ್ ಆದಮೇಲೆ ಅದರ ಮೇಲೆ ವಾಪಸ್ ಮತ್ತೆ ಚಾಕ್ಲೇಟ್ನ ಹಾಕಿ ನೀಟಾಗಿ ಸೆಟ್ ಆಗ್ಲಿಕ್ಕೆ ಬಿಡ್ತೀನಿ. ನೋಡಿದ್ರಿ ಅಲ್ವಾ, ಎಲ್ಲ ಚಾಕ್ಲೇಟ್ಸ್ ಸೆಟ್ ಆಗಿದೆ. ಇವಾಗ ಟಿಪ್ಸ್ ಹೇಳ್ಬಿಡ್ತೀನಿ. ಚಾಕ್ಲೇಟ್ ಮಾಡುವಾಗ ಒಂದು ಸ್ವಲ್ಪ ಕೂಡ ಡ್ರಾಪ್ ನೀರು ಬೀಳಬಾರ್ದು. ದಟ್ ಈಸ್ ಎ ವೆರಿ ಇಂಪಾರ್ಟೆಂಟ್, ಗಮನಕ್ಕಿರಲಿ. ಸೆಕೆಂಡ್ ಏನಂತಂದರೆ ರ್ಯಾಪಿಂಗ್ ಮಾಡಬೇಕು. ಚಾಕ್ಲೇಟ್ನ ರ್ಯಾಪಿಂಗ್ ಮಾಡೋದು ವೆರಿ ಇಂಪಾರ್ಟೆಂಟ್, ಮರಿಬೇಡಿ. ಥರ್ಡ್ ಏನಂತಂದರೆ, ನಾವು ಚಾಕ್ಲೇಟ್ ಮೋಲ್ಡಿಗೆ ಹಾಕಿದ್ಮೇಲೆ ಬೇಗ ಸೆಟ್ ಆಗಿಲ್ಲ ಅಂದರೆ 2 ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತೆಗೀರಿ, ಬೇಗ ಸೆಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಚಾಕ್ಲೇಟ್ಸ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬಿಡಿ, ಆಚೆಗೆ ಇಟ್ಕೊಂಡು ತಿನ್ಕೊಳ್ಳಿ. ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ತಿನ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಟೈಮ್ ಇನ್ನೊಂದು ಒಳ್ಳೆ ಎಪಿಸೋಡ್ ಜೊತೆಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ.